ಹಾಯ್ ಫ್ರೆಂಡ್ಸ್, ದೀಪು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಆರೋಗ್ಯವಾಗಿ ಇರಬೇಕು ಅಂತ ನಾನು ಇವತ್ತು ಬೀಟ್ರೂಟ್ ಪಲ್ಯ ಚಪಾತಿನ ಮಾಡಿದ್ದೀನಿ. ಇದು ಯಾವ ಥರ ಮಾಡೋದು ಅಂತ ನಿಮಗೋಸ್ಕರ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಾನು ಒಂದು ಕುಕ್ಕರ್ ಇಟ್ಬಿಟ್ಟು ಮತ್ತು ಬೀಟ್ರೂಟ್ನ ನಾನು ನೀಟಾಗಿ ಚಿಪ್ಪೆ ತೆಗೆದು ಎಲ್ಲ ವಾಶ್ ಮಾಡಿ ನೀಟಾಗಿ ತರಕಾರಿ ಕಟ್ ಮಾಡೋದ್ರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಕೈಯಲ್ಲಿ ಕಟ್ ಮಾಡಬೇಕಂದ್ರೆ ಎಲ್ಲ ಒಂದೇ ಲೆವೆಲಾಗಿ ಬರೋಲ್ಲ ಮತ್ತು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತರಕಾರಿ ಕಟ್ ಮಾಡೋದ್ರಲ್ಲೇ ಬ್ರಷ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನೆಲ್ಲ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಇದಕ್ಕೆ ನೀರೇನು ಅವಶ್ಯಕತೆ ಇರಲ್ಲ. ಮತ್ತು ಸ್ವಲ್ಪ ಸಾಲ್ಟನ್ನ ಸೇರಿಸ್ಬಿಟ್ಟು ನೋಡಿ ಈ ಥರ ಕುಕ್ಕರ್ ಮುಚ್ಚಬಿಟ್ಟು ಒಂದೆರಡು ವಿಸಿಲ್ ಕೂಗಿಸ್ಕೋಬೇಕು ಫ್ರೆಂಡ್ಸ್. ತುಂಬ ಹೆಲ್ತಿಯಾಗಿರುತ್ತೆ, ಆರೋಗ್ಯವಾಗಿರುತ್ತೆ ಬೀಟ್ರೂಟ್ ತಿನ್ನೋದ್ರಿಂದ. ಯಾರಾದರೂ ಬ್ಲಡ್ ಕಮ್ಮಿ ಇರೋರು ಆರಾಮಾಗಿ ಈ ಬೀಟ್ರೂಟ್ ಪಲ್ಯ ಡೈಲಿ ಚಪಾತಿ ಬೀಟ್ರೂಟ್ ಪಲ್ಯ ತಿನ್ಬೋದು. ನೋಡಿ, ಎರಡು ವಿಸಿಲ್ ಬಂದರೆ ಸಾಕು. ಯಾರಾದರೂ ಟ್ರೈ ಮಾಡಿ ನಿಮ್ಗೆ ಯಾವ ಥರ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೋಡಿ, 2 ವಿಸಿಲ್ ಬಂದೇ ಬೀಳ್ತು. ಮತ್ತು ಇವಾಗ ನಾವು ಒಂದು ಕಡಾಯಿನ ಇಟ್ಬಿಟ್ಟು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಫಸ್ಟು ಗ್ಯಾಸ್ ಅಂಟಿಸಿ ಮತ್ತು ಆಯಿಲ್ ಹಾಕ್ತಾಯಿದ್ದೀನಿ. ನೋಡಿಕೊಂಡು ಹಾಕ್ಕೊಳ್ಳಿ ಆಯಿಲು, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಮತ್ತು ಇವಾಗ ಆಯಿಲ್ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಬಿಟ್ಟು ಸಾಸಿವೆ ಚಿಟಪಟ ಅಂತ ಅಂದಮೇಲೆ ನಾವು ಸ್ವಲ್ಪ 1 ಸ್ಪೂನ್ ಉದ್ದಿನಬೇಳೆ ಮತ್ತು 1 ಸ್ಪೂನ್ ಕಡಲೆಬೇಳೆನ ಸೇರಿಸ್ತಾಯಿದ್ದೀನಿ. ಮತ್ತು ಇದನ್ನು ಸ್ವಲ್ಪ ಫ್ರೈ ಆಗ್ತಾಯಿದೆ ನೋಡಿ, ಇದು ಕೂಡ. ಮತ್ತು ಈರುಳ್ಳಿನ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದು, 2 ಈರುಳ್ಳಿನೂ ಸಹ ಈ ಥರನೇ ಕಟ್ ಮಾಡ್ಕೋಬೇಕು ಪಲ್ಯಕ್ಕೆ. ಈ ಥರ ಕಟ್ ಮಾಡಿ ಮತ್ತು ಇದಕ್ಕೆ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿನ ನಾನು ಒಂದು 7-8 ಹಸಿರು ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಸೀಳಿಸಿ ಇಟ್ಕೊಂಡಿದ್ದೆ, ಅದನ್ನು ಸಹ ಇದರಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ನಾನು ವಾಶ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಒಗ್ಗರಣೆ. ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊತ ಇರಬೇಕು. ನೋಡಿ ಫ್ರೆಂಡ್ಸ್, ಇದೇ ಥರ ಸಿಂಪಲ್ಲಾಗಿರುತ್ತೆ, ಆರಾಮಾಗಿ ಮಾಡ್ಕೋಬೋದು, ಯಾರು ಬೇಕಾದರೂ ಮಾಡ್ಬೋದು. ಇದನ್ನು ಇನ್ನೊಂದು ಥರ ಮಾಡ್ತಾರೆ, ತುರಿದ್ಬಿಟ್ಟು ಕೂಡ ಮಾಡ್ತಾರೆ, ಅದನ್ನು ಚೆನ್ನಾಗಿರುತ್ತೆ. ನನಗೆ ನಮ್ಮ ಮನೆಯಲ್ಲಿ ಈ ಥರ ಮಾಡಿದ್ರೆ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡ್ತೀನಿ. ತುರಿದು ಬಿಟ್ಟು ಮಾಡೋದನ್ನು ನೆಕ್ಸ್ಟ್ ಯಾವಾಗಾದರೂ ಒಂದು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಅದು ಕೂಡ. ನೋಡಿ, ಕುಕ್ಕರ್ ಓಪನ್ ಮಾಡಿದ್ರೆ ನೋಡಿ ಎಲ್ಲ ಬೆಂದುಬಿಟ್ಟಿದೆ. ಬೇಗನೆ ಆಗುತ್ತೆ ಈ ಥರ ಮಾಡಿದ್ರೆ. ಅದಕ್ಕೋಸ್ಕರ ನೋಡಿ, ಇವಾಗ ಅದಕ್ಕೆಲ್ಲ ಒಗ್ಗರಣೆಗೆ ಇದನ್ನೆಲ್ಲ ಸೇರಿಸ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ, ಎಷ್ಟು ಕಲರ್ಫುಲ್ಲಾಗಿದೆ ಅಂತ. ನಿಮಗೂ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನು ಮತ್ತೆ ಕೊಬ್ಬರಿನ ತುರಿಯೋಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಕಟ್ ಮಾಡಿ ಮಿಕ್ಸಿಯಲ್ಲೇ ತರಿಯಾಗಿ 1-2 ರೌಂಡ್ ಹಾಕ್ಕೊಬಿಟ್ಟೆ. ಅದನ್ನು ಸಹ ಕೊಬ್ಬರಿ ಹಾಕ್ಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನಾನು ಮಿಕ್ಸಿಯಲ್ಲೇ 1-2 ರೌಂಡ್ ಹಾಕ್ಕೊಂಡು ಈ ಥರ ಪುಡಿ ಮಾಡ್ಕೊಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪಲ್ಯ ಅಂತೂ. ಇದು ಬರೀ ಚಪಾತಿಗಂತಲೇ ಅಲ್ಲ, ದೋಸೆಗೂ ತಿನ್ಬೋದು, ಪೂರಿಗೂ ತಿನ್ಬೋದು. ಮತ್ತು ನಾವು ಅನ್ನ ಸಾಂಬಾರು ಮಾಡಿದಾಗ ಸೈಡಲ್ಲಿ ಮಾಡೋ ಪಲ್ಯ ಕೂಡ ಇದ್ದರೆ ಚೆನ್ನಾಗಿರುತ್ತೆ, ರೋಟಿಗೆ ಈ ಥರ ಎಲ್ಲನೂ. ನೋಡಿ ಫ್ರೆಂಡ್ಸ್, ಇಷ್ಟೇ ಪಲ್ಯ ಮಾಡೋದು, ತುಂಬ ಈಸಿಯಾಗಿದೆಯಲ್ಲ. ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಯಾವ ಥರ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ. ನೋಡಿ, ಮತ್ತು ಇವಾಗ ನಾನು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ, ಇವಾಗ ಚಪಾತಿನ ಮಾಡ್ಕೊಬಿಡೋಣ ಅದ್ರ ಜೊತೆಗೆ ಅಂತ ಚಪಾತಿ ಕೂಡ ಮಾಡ್ತಾಯಿದ್ದೀನಿ. ನೋಡಿ, ಚಪಾತಿ ಮಾಡೋದು ಹೆಂಗಂದರೆ, ನಾವು ಚಪಾತಿ ಉಜ್ಜಿ ನಾವು ಹಾಕುವಾಗ ಇದನ್ನು ಫಸ್ಟು ಆಯಿಲ್ ಹಾಕಬಾರ್ದು ಫ್ರೆಂಡ್ಸ್ ಯಾರೂ. 2-3 ಸಲ ತಿರುಗಿಸಿ ಆಮೇಲೆ ನಾವು ಅದು ಉಬ್ಬುತ್ತಲ್ಲ, ಆ ಟೈಮಲ್ಲಿ ಆಯಿಲ್ನ ಹಾಕಿದ್ರೆ ಚಪಾತಿ ತುಂಬ ಸ್ಮೂತಾಗಿರುತ್ತೆ, ಮೆತ್ತಗಿರುತ್ತೆ, ತಿನ್ನೋದಕ್ಕೆ ಒಂದು ಚೆನ್ನಾಗಿರುತ್ತೆ, ಪೊದರೆ ಥರ ಬಂದುಬಿಡುತ್ತೆ. ಆವಾಗ ಚೆನ್ನಾಗಿರುತ್ತೆ ಚಪಾತಿ. ಫಸ್ಟೇ ಆಯಿಲ್ ಹಾಕಿದ್ರೆ ಅದು ಚೆನ್ನಾಗಿರಲ್ಲ, ಮತ್ತು ತಣ್ಣಗಾದ್ಮೇಲೂ ಅದು ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರನೇ ನಾನು ಚಪಾತಿ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವುದೇ ವಿಷಯಕ್ಕೆ ಫಸ್ಟೇ ನಾವು ತವಾಗೆ ಚಪಾತಿಗೆ ಆಗಲಿ ಎಣ್ಣೆ ಹಾಕಬಾರ್ದು. ನೋಡಿ, ಈ ಥರ ಉಬ್ಬಿದ ಮೇಲೇ ನಾವು ಆಯಿಲ್ ಹಾಕಿದ್ರೆ ಇನ್ನೂ ಚೆನ್ನಾಗೇ ಬರುತ್ತೆ. ಆವಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಚಪಾತಿ ಪಲ್ಯನ ನೀವು ಕೂಡ ಟ್ರೈ ಮಾಡಿ. ನೀವು ಕೂಡ ಮಾಡಿಬಿಟ್ಟು ಹೇಗೆ ಬಂದಿದೆ ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ನಾವು ಈ ಥರ ಮಾಡ್ತೀವಿ, ನೀವು ಯಾವ ಥರ ಮಾಡ್ತೀರ ಅಂತಲೂ ನೀವು ಹೇಳ್ಬೋದು, ನಾವು ಕೂಡ ಟ್ರೈ ಮಾಡ್ತೀವಿ. ಈ ಥರ ನೀವು ಮಾಡಿದರೆ ನಾವು ಈ ಥರನೇ ಮಾಡೋದು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಮಾಡಿದ್ದಾಯಿತು, ಚಪಾತಿ ಪಲ್ಯ ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಒಳ್ಳೆ ರೆಸಿಪಿಯಲ್ಲಿ ಮತ್ತೆ ಸಿಗೋಣ. ನಿಮಗೋಸ್ಕರ ನನ್ನ ಟೈಮ್ ಕೊಟ್ಬಿಟ್ಟು ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಬಾಯ್, ಥ್ಯಾಂಕ್ ಯು.